ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈಗ ಮತ್ತೊಂದು ಡೆಸ್ಟಿನಿ ಕಡೆ ಹೊಂಟಿದ್ದೀನಿ. ಯಾವ ದೇವಸ್ಥಾನ ಅಂತಂದರೆ ಶ್ರೀ ಗಂಟೆ ಗಣಪತಿ ಅಂತ ಪ್ರಸಿದ್ಧವಾದಂತಹ ದೇವಸ್ಥಾನ, ಚಂದಗುಳಿ ದೇವಸ್ಥಾನ. ಚಂದಗುಳಿ ಗಣಪತಿ ಅಥವಾ ಗಂಟೆ ಗಣಪತಿ ಅಂತ ಕರೀತಾರೆ. ಆ ದೇವಸ್ಥಾನಕ್ಕೆ ಹೊಂಟೇನೆ ನನಗೆ. ಏನು ಕವಡಿಕೇರಿ ಬಂದಿರ್ತೀವಲ್ಲ, ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು. ಓಕೆ, ನಾವೀಗ ದೇವಸ್ಥಾನದ ನಿಯರ್ ಬಂದ್ವಿ. ದೇವಸ್ಥಾನದ ಬಿಫೋರ್ ಇಲ್ಲೇ ಚಲೋ ಪಾರ್ಕಿಂಗ್ ಪ್ಲೇಸ್ ಐತಿ. ಕಾರ್ ಬೈಕ್ ಏನೋ ಬಂದರೂ ಬೇಕಾದಷ್ಟು ಪ್ಲೇಸ್ ಐತಿ ನಿಂದ್ರಸಕ್ಕೆ. ಸೊ ಈಗ ನಾವು ಬೈಕ್ ಪಾರ್ಕ್ ಮಾಡೋಣ. ಬಿಸಿಲು ಮಾತ್ರ ಸಖತ್ತಾಗೈತೆ. ಸೊ ಆದಷ್ಟು ನೆರಳು ಹುಡುಕಾಡ್ತೀನಿ. ಸೊ ಓಕೆ, ಈ ನೆರಳೊಳಗೆ ನಿಂದಿಸಿ ಹೋಗೋಣ ಈಗ. ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ರೀತಿ ಐತಿ. ಸ್ಟಾರ್ಟಿಂಗ್ ನಿಮ್ಗೆ ರೈಟ್ ಸೈಡ್ ಒಂದು ಹೂವಿನ ಅಂಗಡಿ ಅದೆಲ್ಲ ಸಿಗುತ್ತೆ. ಬಟ್ ನೀವು ಇಲ್ಲಿ ತೊಗೋಬೋದು, ಒಳಗೂ ತೊಗೋಬೋದು. ಹೂವು ಹಣ್ಣು ಇಲ್ಲಿ ಸಿಗುತ್ತೆ. ನೋಡ್ರಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಒಳಗೂ ಸತೆ ಹಣ್ಣು ಕಾಯಿ ಎಲ್ಲ ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಬರ್ರಿ ಒಳಗೆ ಹೋಗೋಣಂತ. ಓಕೆ, ಈ ಗಂಟೆ ಗಣಪತಿ ದೇವಸ್ಥಾನ ರೀಸೆಂಟಾಗಿ ರಿನೋವೇಷನ್ ಮಾಡಿದ್ದಾರೆ. ಒಳಗೆ ಆ ಗರ್ಭಗುಡಿ ಸಪ್ರೇಟ್ ಐತೆ. ಇದನ್ನು ಸುತ್ತರ್ಕ ಮತ್ತೊಂದು ಹೊಸ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ರೀಸೆಂಟಾಗಿ ರಿನೋವೇಷನ್ ಮಾಡಿದ್ದಾರೆ, ನೋಡತ್ತಿರ್ಬೋದು ನೀವು. ಇವತ್ತು ನಾವಿರೋದು ಯಲ್ಲಾಪುರ ತಾಲೂಕಿನ ಗಂಟೆ ಗಣಪತಿ ಅಂತ ಪ್ರಸಿದ್ಧ ಹೊಂದಿರುವಂತಹ ಚಂದಗುಳಿ ಗಣಪತಿ ದೇವಸ್ಥಾನದಲ್ಲಿ. ಬರ್ರಿ ಗಂಟೆ ಗಣಪತಿನ ದರ್ಶನ ಮಾಡಿ ಈ ದೇವಸ್ಥಾನದ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣಂತ. ಓಕೆ, ಗುಡಿ ಒಳಗೆ ಎಂಟ್ರೆನ್ಸ್ ಆದರೆ ಈ ರೀತಿ ಕಾಣುತ್ತೆ. ಈ ಗುಡಿಗೆ ಎಂಟ್ರೆನ್ಸ್ ಆಚೆ ಕಡೆ ರೈಟ್ ಸೈಡಿಂದನೂ ಬರ್ಬೋದು, ಹಿಂದಿಂದನೂ ಬರ್ಬೋದು. ನೋಡ್ರಿ, ಇದೇ ಸಿದ್ಧಿವಿನಾಯಕ ದೇವಸ್ಥಾನ, ಅಂದರೆ ಗಂಟೆ ಗಣಪತಿ. ಇಲ್ಲೇ ಲೋಕಲ್ ಆಗಿ ಚಂದಗುಳಿ ಗಣಪತಿ ಅಂತ ಕರೀತಾರೆ. ನಾವು ಬಂದಾಗ ಗುಡಿ ಕ್ಲೋಸ್ ಆಗಿತ್ತು. 12 ಗಂಟೆ ನಂತರ ಓಪನ್ ಮಾಡ್ತಾರೆ ಅಂತಂದ್ರೆ ನಾವು ಸ್ವಲ್ಪ ಜಲ್ದಿನೇ ಹೋಗಿದ್ವಿ, ಯಾಕಂದ್ರೆ ಇನ್ನೂ ಭಾಳ ಪ್ಲೇಸಸ್ ಕವರ್ ಮಾಡೋದಿತ್ತಲ್ಲ. ಸೊ ಬರ್ರಿ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ. ಈ ಪ್ರದಕ್ಷಿಣೆ ಹಾಕೋದ್ರ ಜೊತೆಗೆ ಇಲ್ಲಿರುವಂತಹ ವಿಶೇಷತೆಯನ್ನು ಹೇಳ್ತೇನೆ ನಾನು. ಇಲ್ಲಿ ಏನಪ್ಪ ಅಂತಂದ್ರೆ, ಈ ಗಂಟೆ ಗಣಪತಿಗೆ ಗಂಟೆ ಗಣಪತಿ ಅಂತ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ, ಇಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆದರೆ ನಾನು ಗಂಟೆಯನ್ನು ಅರ್ಪಿಸ್ತೀನಿ ಅಂತೇಳಿ ಕೇಳ್ಕೊಂಡ್ರಂದ್ರೆ ನಿಮ್ಮ ಇಷ್ಟಾರ್ಥಗಳು ಜಲ್ದಿ ಸಿದ್ಧಿ ಆಕ್ಕವ ಅಂತೇಳಿ ಇಲ್ಲೊಂದು ನಂಬಿಕೆ ಐತಿ. ಮತ್ತು ಬಹಳ ಜನ ಭಕ್ತರು ಈ ಗಂಟೆ ಗಣಪತಿಗೆ ನಡ್ಕೊಂತಾರೆ. ನೆಕ್ಸ್ಟ್ ಸಂಕಷ್ಟಿ ಒಳಗೆ ಮಾತ್ರ ಸಿಕ್ಕಾಪಟ್ಟಿ ರಶ್ ಇರ್ತೈತಿ. ಈ ಗಂಟೆ ಗಣಪತಿಗೆ ಬೇಡಿಕೊಂಡವರು ಅವರ ಇಷ್ಟಾರ್ಥ ಸಿದ್ಧಿ ಆತಂದ್ರೆ ಎಲ್ಲರೂ ಬಂದು ಇಲ್ಲಿ ಗಂಟೆಯನ್ನು ಅರ್ಪಿಸ್ತಾರೆ. ಬರೀ ಗಂಟೆಯನ್ನು ಮಾತ್ರ ಅಲ್ಲ, ಇಲ್ಲಿ ಹೇಳಿಕೆ ಅಂತ ಒಂದು ಆಚರಣೆ ನಡಿತೈತಿ. ಆ ಆಚರಣೆ ಒಳಗೆ ಇಲ್ಲಿನ ಭಟ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಗಂಟೆಯನ್ನು ಅರ್ಪಿಸ್ಬೋದು, ಇಲ್ಲಪ್ಪ ಅಂತಂದ್ರೆ ಮೋದಕದ ನೈವೇದ್ಯ, ಈ ರೀತಿ ಕೆಲವೊಂದಿಷ್ಟು ನೈವೇದ್ಯಗಳಿರ್ತಾವೆ. ಅವನ್ನು ಅರ್ಪಿಸಿದ್ರಂದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಇಷ್ಟಾರ್ಥ ಸಿದ್ಧಿ ಆದ ಮೇಲೆ ಬಂದು ನೀವು ಇಲ್ಲೇ ಗಂಟೆಯನ್ನು ಅರ್ಪಿಸೋದಾಯ್ತು, ನೈವೇದ್ಯ ಅರ್ಪಿಸೋದಾಯ್ತು, ಇದನ್ನೆಲ್ಲ ಮಾಡ್ಬೋದು. ನೋಡಾತಿರ್ಬೇಕು, ದೇವಸ್ಥಾನ ರೀಸೆಂಟಾಗಿ ರಿನೋವೇಟ್ ಮಾಡಿದ್ದಾರೆ. ಈಗೇನು ನೋಡಾತಿರಲ್ಲ, ಇದೆಲ್ಲ ಕಟ್ಟಿಗೆಯಿಂದ ಮಾಡಿರುವಂತಹ ಕಲಾಕೃತಿಗಳು. ತುಂಬ ಅಂದ್ರೆ ತುಂಬ ಸುಂದರವಾಗೈತಿ. ಆ್ಯಕ್ಚುಲಿ ನನ್ನ ಆ್ಯಕ್ಷನ್ ಕ್ಯಾಮ್ರಾದಿಂದ ನಾನು ವಿಡಿಯೋ ಮಾಡತ್ತಿದ್ದೆ, ಸೊ ಅಷ್ಟು ಕ್ಲಾರಿಟಿ ಐತೋ ಇಲ್ಲ ಗೊತ್ತಿಲ್ಲ ನನಗೆ. ಓಕೆ, ಮತ್ತು ಇಲ್ಲೇ ಒಂದು ಹಳೆ ಕಾಲದ ಒಂದು ಬಾವಿ ಐತಿ. ಈ ಬಾವಿ ನೀರನ್ನು ವಿಘ್ನ ವಿನಾಯಕನ ಪೂಜೆಗಾಗಿ ಬಳಸ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಏನಪ್ಪ ಅಂತಂದ್ರೆ, ಭಕ್ತರು ಕೊಟ್ಟಂತಹ ಗಂಟೆಗಳನ್ನೆಲ್ಲ ಇಲ್ಲೇ ಇಟ್ಟಿದ್ರು. ಅವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಗಂಟೆಗಳು ಇಲ್ಲೇ ಇದ್ದು. ಅವಾಗ ನೋಡ್ಬೋದಿತ್ತು, ಸಿಕ್ಕಾಪಟ್ಟಿ ಗಂಟೆಗಳಿದ್ದು. ಇದನ್ನ ಏನು ರಿನೋವೇಷನ್ ಮಾಡತ್ತಾರಲ್ಲ, ರಿನೋವೇಷನ್ ಮಾಡೋ ಸಂಬಂಧ ಎಲ್ಲ ಗಂಟೆಗಳನ್ನು ಉಗ್ರಾಣದಾಗ ಇಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಭಟ್ರು ಹೇಳಿದರು. ಸೊ ಓಕೆ, ಇದು ನೋಡ್ರಿ ಗಂಟೆ ಗಣಪತಿ ದೇವಸ್ಥಾನ. ನೀವು ಯಾವಾಗಾದರೂ ಯಲ್ಲಾಪುರ ಬಂದ್ರೆ, ಮಾಗೋಡು ಅಥವಾ ಸಾತೋಡ್ ಫಾಲ್ಸಿಗೆ ಏನಾದರೂ ಬಂದ್ರೆ ದಯವಿಟ್ಟು ಈ ಗಂಟೆ ಗಣಪತಿಯನ್ನು ವಿಸಿಟ್ ಮಾಡಿರಿ. ಗಂಟೆ ಗಣಪತಿಯ ದರ್ಶನ ಪಡೀರಿ. ಆ ಗಂಟೆ ಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಈ ಗಂಟೆ ಗಣಪತಿ ದೇವಸ್ಥಾನ ಮಾಗೋಡ್ ಫಾಲ್ಸ್ ಹೋಗೋ ದಾರಿ ಒಳಗೆ ಬರುತ್ತೆ. ನೀವು ಆರಾಮ್ಸೆ ಬಂದು ದೇವರ ದರ್ಶನ ಮಾಡ್ಕೋಬೋದು. ಇದು ಒಂದು ನಿಸರ್ಗದ ಮಧ್ಯೆ ಇರುವಂತಹ ದೇವಸ್ಥಾನ. ನೋಡಾತಿರ್ಬೇಕು, ಸುತ್ತಮುತ್ತ ಎಲ್ಲ ತೋಟಗಳದಾವು ಮತ್ತು ಹಚ್ಚ ಹಸುರಿನಿಂದ ಕೂಡೈತಿ. ಮತ್ತು ಇಲ್ಲಿ ಬಂದ್ರೆ ಭಾಳ ಪ್ರಶಾಂತತೆ ಸಿಗುತ್ತೆ. ಯಾಕಂದ್ರೆ ಒಂದು ಹಚ್ಚ ಹಸುರಿನ ನಡುವೆ ಒಂದು ದೇವಸ್ಥಾನ, ಆ ದೇವಸ್ಥಾನ
ಎಷ್ಟು ಪ್ರಸಿದ್ಧಿ ಐತಪ್ಪ ಅಂತಂದ್ರೆ ಅಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನ. ಇಲ್ಲಿ ಬಂದ್ರಂದ್ರೆ ನಿಜವಾಗ್ಲೂ ನಿಮಗೂ ಒಂದು ಒಳ್ಳೆಯ ಪ್ರಶಾಂತತೆ ಸಿಗುತ್ತೆ. ಓಕೆ, ಇಲ್ಲಿ ಹೊರಗಡೆ ಕೆಲವೊಂದಿಷ್ಟು ದೇವರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೂ ರೀಸೆಂಟಾಗಿ ಎಲ್ಲ ರಿನೋವೇಷನ್ ಮಾಡಿದ್ದಾರೆ. ಓಕೆ, ನಾವು ಈಗ ಗಂಟೆ ಗಣಪತಿಯ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಬೇಕು. ಸೊ ಲೇಟ್ ಆಗತ್ತಂತ ನಾವು ಆ್ಯಕ್ಚುಲಿ ದರ್ಶನ ಅಂದ್ರೆ ಹೊರಗಿಂದನೇ ದರ್ಶನ ಆಯ್ತು, ದೇವಸ್ಥಾನ ಗರ್ಭಗುಡಿ ಇನ್ನೂ ತೆಗೆದಿದ್ದಿಲ್ಲ. ಸೊ ಇಲ್ಲಿಂದ ನಾವು ಕೈ ಮುಗಿದು ಈಗ ಮತ್ತೊಂದು ಪ್ಲೇಸಿಗೆ ಹೋಗ್ಬೇಕಲ್ಲ, ಅದ್ರ ಸಂಬಂಧ ಯಾಕಂದ್ರೆ ಪ್ಲೇಸ್ ಭಾಳ ಕವರ್ ಮಾಡೋದೈತಿ. ಸೊ 2 ದಿನದೊಳಗೆ ಟೋಟಲ್ ಯಲ್ಲಾಪುರ ತಾಲೂಕನ್ನು ವಿಸಿಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿಂದ ನಾವು ಹೋಗೋಣಂತ. ನೋಡಾತಿರ್ಬೇಕು ಇಲ್ಲಿ ಎಲ್ಲ ತೋಟಗಳು ಹೆಂಗದಾವ ಅಂತೇಳಿ, ಫುಲ್ ಆಫ್ ಗ್ರೀನರಿ, ಹಚ್ಚ ಹಸುರಿನಿಂದ ಕೂಡಿದಂತಹ ಒಂದು ಸ್ಥಳ. ಈ ಹಚ್ಚ ಹಸುರಿನ ನಿಸರ್ಗದ ಮಧ್ಯೆ ಈ ಗಂಟೆ ಗಣಪತಿ ದೇವಸ್ಥಾನ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಮತ್ತು ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಡೈರೆಕ್ಟ್ ನೋಟಿಫಿಕೇಷನ್ ಬರ್ತಾ, ನೋಟಿಫಿಕೇಷನ್ ಥ್ರೂ ನೀವು ನನ್ನ ವೀಡಿಯೋಗಳನ್ನು ನೋಡ್ಬೋದು. ಮತ್ತು ಒಳ್ಳೊಳ್ಳೆ ಮೋಟೋಲಾಗ್ ವಿಡಿಯೋಗಳನ್ನು ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.